ಈ ಒಂದು ಮೇಕಪ್ ಲುಕ್ನ ನಾನು ಯಾವ ಥರ ಕ್ರಿಯೇಟ್ ಮಾಡಿದೆ ಮತ್ತು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಯಾವ ಥರ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಿಮಗೆ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಆಗು ಬರುತ್ತೆ. ಫೇಸ್ನೆಲ್ಲ ಕ್ಲೆನ್ಸ್ ಮಾಡಿ ಮುಗಿಸಿದ್ದೀನಿ. ಇವಾಗ ಟೋನಿಂಗ್ ಮಾಡ್ಕೋತಾ ಇದ್ದೀನಿ. ಟೋನಿಂಗ್ಗೋಸ್ಕರ ನಾನು ಪ್ಲಮ್ ಅವ್ರದ್ದು ಟೋನರ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದ್ರೆ ಆ ಬ್ರ್ಯಾಂಡ್ನ ಯೂಸ್ ಮಾಡ್ಬೋದು. ಅದನ್ನ ಒಂದ್ 2 ನಿಮಿಷ ಈ ತರ ಟ್ಯಾಪ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡ್ಮೇಲೆ ಒಂದ್ 5 ರಿಂದ 10 ನಿಮಿಷ ಹಂಗೆ ಹಾರಕ್ಕೆ ಬಿಡಿ. ನೆಕ್ಸ್ಟ್ ಒನ್ ಬಂದು ನಾನು PAC ಅವ್ರದ್ದು ಅಕ್ವಾ ಬ್ಲಾಸ್ಟ್ ಮಾಯಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ವಾಟರ್ ಬೇಸಲ್ಲಿ ಇರುತ್ತೆ. ಆಲ್ ಸ್ಕಿನ್ಗೂ ಇದು ಸೂಟ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನೀವು ನೈಕಾ ಆಪ್ ಅಲ್ಲಿ ಬಂದು ನೀವು ಪರ್ಚೇಸ್ ನ ಮಾಡ್ಕೋಬಹುದು. ಇದನ್ನು ಅಷ್ಟೇ ಹಾಕಿ ಒಂದು 10 ರಿಂದ 15 ನಿಮಿಷ ನೀಟಾಗಿ ಮಸಾಜ್ ಮಾಡಬೇಕು. ಈ ತರ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಅಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ 5 ರಿಂದ 10 ನಿಮಿಷ ನೀವು ಚೆನ್ನಾಗಿ ಮಸಾಜ್ನ ಕೊಡಬೇಕು. ಸ್ಕಿನ್ನಿಗೆ ಯಾವ ತರ ಅಪ್ಲೈ ಮಾಡ್ತೀವ್ರೋ ಅದೇ ತರ ನೆಕ್ಕಿಗೂ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕ್ವಾಂಟಿಟಿ ಇದ್ರೇನು ಪರವಾಗಿಲ್ಲ, ನೆಕ್ಕಿಗೂ ಸೇರಿಸಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದೇ ತರ ಒಂದು 5 ರಿಂದ 10 ನಿಮಿಷ ನೀಟಾಗಿ ಮಸಾಜ್ ಮಾಡಿ. ಅವ್ರದ್ದು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಇದು ಬಂದು ತುಂಬಾನೇ ಚೆನ್ನಾಗಿದೆ. ಪ್ರೈಮರ್ ಬಂದು ನೀವು ಬೇಕಿದ್ರೆ ಇದನ್ನು ಅಷ್ಟೇ ನೀವು ನೈಕಾದಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಇದನ್ನ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು, ಸ್ಕಿನ್ನಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ. ಇದನ್ನ ತುಂಬಾನೇ ರಬ್ ಮಾಡಕ್ ಹೋಗ್ಬೇಡಿ. ರಬ್ ಮಾಡಿದಷ್ಟು ಪ್ರೈಮರ್ ಒಂಥರ ಬಬಲ್ಸ್ ತರ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಅದು ಸ್ಕಿನ್ ಅಲ್ಲಿಂದ ನಮ್ಮ ಕೈಗೆ ಮತ್ತೆ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನೋಡ್ಕೊಂಡು ಸುಮ್ನೆ ಹಂಗೆ ಅಪ್ಲೈ ಮಾಡಿ 5 ರಿಂದ 10 ನಿಮಿಷ ಬಿಡಿ. ಎಲ್ಲ ಪ್ರೊಸೆಸ್ ಅಷ್ಟೇ. ನೀವು 10 ರಿಂದ 15 ನಿಮಿಷ ನೀಟಾಗಿ ಬಿಟ್ರೆ ಸ್ಕಿನ್ ಅಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ನಾನು ಎಲ್ಲಿಗಲ್ ಅವ್ರದ್ದು ಆರೆಂಜ್ ಕಲರ್ ಕರೆಕ್ಟರ್ ನ ತಗೊಂಡು ಪಿಂಪಲ್ ನ ಮಾರ್ಕ್ಸ್ ಇರುತ್ತೋ ಅಲ್ಲೆಲ್ಲ ನಾನು ಈ ತರ ಡಾಟ್ ಡಾಟ್ ಆಗಿ ಇಟ್ಕೋತೀನಿ. ತುಂಬಾನೇ ಯೂಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇದು ತುಂಬಾ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ಒಂಥರ ಯೆಲ್ಲೋಯಿಶ್ ಆಗೂ ತಿರುಗಬಹುದು. ನಿಮ್ಗೆ ಎಲ್ಲೆಲ್ಲ ಅವಶ್ಯಕತೆನೋ ಅಲ್ಲಿ ಮಾತ್ರನೇ ನೀವು ಹಾಕೊಳ್ಳಿ. ಕಣ್ಣತ್ರ ಎಲ್ಲ ಬ್ಲಾಕ್ ಆಗಿದ್ರೆ ಅಲ್ಲೆಲ್ಲ ಸ್ವಲ್ಪ ಹಾಕೊಳ್ಳಿ. ಮತ್ತೆ ಬಾಯಿ ಹತ್ರ ಮತ್ತೆ ನೋಸ್ ಹತ್ರನು ಎಲ್ಲಾರ್ಗು ಬ್ಲಾಕ್ ಆಗಿರುತ್ತೆ. ಚೂರ್ ಚೂರ್ ಹಾಕೊಂಡು ಕೈಯಿಂದಾನೇ ನಾನು ಬ್ಲೆಂಡ್ ಮಾಡ್ಕೋತೀನಿ. ನಾನು ಬ್ಲೆಂಡರ್ ಇಂದಾನೇ ಫುಲ್ ಮೇಕಪ್ ಲುಕ್ ನಾನು ಕ್ರಿಯೇಟ್ ಮಾಡೋದು. ಯಾವುದೇ ತರ ಬ್ರಷ್ ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಬ್ರಷ್ ಇಟ್ಕೊಂಡು ಯಾವ ತರ ನಾವು ಮೇಕಪ್ ಲುಕ್ ನ ಮಾಡ್ಬೋದು ಅಂತಾನು ಹೇಳ್ಕೊಡ್ತೀನಿ. ನಿಮ್ಗೆ ಇದೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ರೆ ನನಗೆ ಬುಕ್ಕಿಂಗು ನಾನು ಓಪನ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಡ್ರೈಪಿಂಗ್ ಬೇಕಿದ್ರೇನು ನನಗೆ DM ಮಾಡ್ಬೋದು. ನಾನು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿ ಕೊಡ್ತೀನಿ. ಇದನ್ನೆಲ್ಲ ನೀಟಾಗಿ ನಾನು ಕೈಯಿಂದಾನೇ ನೀಟಾಗಿ ಅಪ್ಲೈ ಮಾಡಿ ಮುಗಿಸಿ ನೋಡ್ಬೋದು. ಇವಾಗ PAC ಅವ್ರ ಬ್ಲೆಂಡರ್ ನ ತಗೊಂಡು ಎಕ್ಸ್ಟ್ರಾಸ್ ಏನೇನಿದೆಯೋ ಅದನ್ನ ಸುಮ್ಮನೆ ಹಂಗೆ ಟ್ಯಾಪ್ ಮಾಡಿ ನಾನು ಅದನ್ನ ರಿಮೂವ್ ಮಾಡ್ಕೋತೀನಿ. ತುಂಬಾನೇ ಪ್ರೆಸ್ ಮಾಡಿ ತೆಗಿಬೇಡಿ. ಹಾಕಿರೋ ನಾವು ಕನ್ಸೀಲರ್ ಎಲ್ಲ ಬ್ಲೆಂಡರ್ ಅಲ್ಲೇ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕೆ ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ನೋಡ್ಬೋದು ನಾನು ಯಾವ ತರ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಒನ್ ಬಂದು ನಾನು ಫಾರೆವರ್ 52 ಅವ್ರದ್ದು ಫೌಂಡೇಶನ್ ನ ತಗೋತಾ ಇದ್ದೀನಿ. ಇದು ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಬ್ರೈಡ್ಸ್ಗೂ ಚೆನ್ನಾಗಿರುತ್ತೆ, ನಾನ್ ಬ್ರೈಡ್ಸ್ಗೂ ಚೆನ್ನಾಗಿರುತ್ತೆ. ನಾವು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೇನು ನೀಟಾಗಿ ಬ್ಲೆಂಡ್ ಮಾಡೋದನ್ನ ಕಲಿಬೇಕು. ಅವಾಗ ನಾವು ಯಾವುದೇ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ್ರೇನು ನಮ್ಮ ಮೇಕಪ್ ಲುಕ್ ತುಂಬಾನೇ ಫಿನಿಶಿಂಗ್ ಆಗಿ ಬರುತ್ತೆ. ಫಸ್ಟ್ ಬಂದು ನಾವು ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಕ್ ಮುಂಚೆ ಬ್ಲೆಂಡಿಂಗ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ನನಗೆ ಆ ಕಡೆನೂ ಈ ಕಡೆನೂ ಎಷ್ಟು ವ್ಯತ್ಯಾಸ ಕಾಣ್ತಿದೆ ಅಂತ. ನಾವು ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವತ್ತೇ ಆಗ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಕೆಲಸ ಆಗ್ಲಿ ನಮಗೆ ಫಲಿತಾಂಶ ಸಿಗುತ್ತೆ. ಇವಾಗ ಫೌಂಡೇಶನ್ ನ ನೀಟಾಗಿ 2 ಕಡೆನೂ ಅಪ್ಲೈ ಮಾಡಿ ಮುಗಿಸ್ತಾ ಇದ್ದೀನಿ. ನೋಡ್ಬೋದು ಇದು ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫೌಂಡೇಶನ್. ನೀವೆಲ್ಲಾನು ಇದನ್ನ ಯೂಸ್ ಮಾಡ್ಬೋದು. ನೀವು ಯಾವುದೇ ಫೌಂಡೇಶನ್ ಅನ್ನ ತಗೊಳ್ಳುವಾಗ 1-2 ಸತಿ ನೋಡ್ಕೊಂಡು ತಗೊಳ್ಳಿ. ನಿಮ್ ಸ್ಕಿನ್ ಟೈಪ್ಸ್ ಯಾವ್ದಿದ್ರೆ ಅದನ್ನ ನೋಡಿ ತಗೊಳ್ಳಿ. ನಿಮ್ ಸ್ಕಿನ್ ಅಂತೂ ಡಾರ್ಕ್ ಮತ್ತೆ ನಿಮ್ ಸ್ಕಿನ್ ಅಂತೂ ಲೈಟ್ ಶೇಡ್ ನ ತಗೊಳಕ್ ಹೋಗ್ಬೇಡಿ. ಯಾವ ಕಲರ್ ಇದೆಯೋ ಅದೇ ಕಲರ್ ನ ಫೌಂಡೇಶನ್ ನ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ತಗೊಳ್ಳೋದಾದ್ರೆ ನೀವು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ. ಅವಾಗ ನಿಮ್ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅಂತ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡ್ಬೋದು ನನ್ನ ನೆಕ್ಗೆ ಮತ್ತೆ ಫೇಸ್ಗೆ 2 ಒಂದೇ ತರ ಇದೆ. ಇವಾಗ ಫೌಂಡೇಶನ್ ಎಲ್ಲ ಅಪ್ಲಿಕೇಶನ್ ಆಗಿ ಮುಗೀತು, ಬ್ಲೆಂಡಿಂಗು ಆಗಿ ಮುಗೀತು. ನೆಕ್ಸ್ಟ್ ಒನ್ ಬಂದು ನಾನು PAC ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ ನ ತಗೊಂಡು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನನಗೊಬ್ರು ಕೇಳಿದ್ರು ಲಿಕ್ವಿಡ್ ಲಿಪ್ಸ್ಟಿಕ್ ಇಂದ ನಾವು ಯಾವ ತರ ನಾವು ಬ್ಲಷ್ ನ ಯೂಸ್ ಮಾಡ್ಬೋದು ಅಂತ ಕೇಳಿದ್ರು. ಅದಕ್ಕೋಸ್ಕರ ಅವರಿಗೆ ಫೌಂಡೇಶನ್ ಮುಗ್ದಿದ ತಕ್ಷಣ ನಾವು ಈ
ಈ ಥರ ಲಿಕ್ವಿಡ್ ಫಾರ್ಮಲ್ಲಿ ಇರೋ ನಾವು ಲಿಪ್ಸ್ಟಿಕ್ನ ತಗೊಂಡು ಬೇಕಿದ್ರೆ ಈ ಥರ ಹಾಕ್ಕೋಬೋದು. ಪೌಡರ್ ಎಲ್ಲ ಸೆಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಈ ಥರ ಬ್ಲಷ್ ಎಲ್ಲ ಯೂಸ್ ಮಾಡಕ್ಕೆ ಹೋಗಬೇಡಿ. ಅದು ಪ್ಯಾಚ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಫಸ್ಟ್ ನಮ್ಮ ಚೀಕ್ ಬೋನ್ ಮೇಲೆ ಡಾಟ್ ಆಗಿ ಇಟ್ಕೊಂಡು ಈ ಥರ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು. ಇಲ್ಲಾಂದರೆ ಯಾವ್ದಾನ ಸ್ಪಂಜ್ ಇದ್ರೆ ಅದರಲ್ಲಿಂದನೂ ನಾವು ಬ್ಲೆಂಡ್ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಪೌಡರ್ ಸೆಟ್ ಮಾಡಿದ್ಮೇಲೆ ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ, ಅದು ತುಂಬಾ ಚೆನ್ನಾಗಿರಲ್ಲ. ನೆಕ್ಸ್ಟ್ ಒನ್ ಬಂದು ನಾನು PSC ಅವ್ರದ್ದು ಲೂಸ್ ಪೌಡರ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಇದು PSC ಅವ್ರದ್ದು ಲೂಸ್ ಪೌಡರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಕಮ್ಮಿ ಪ್ರೈಸಲ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನಾನು ಬ್ರೈಡ್ಸ್ಗೂ ಇದೇ ಲೂಸ್ ಪೌಡರ್ನೇ ನಾನು ಯೂಸ್ ಮಾಡ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಆಮೇಲೆ ಬಂದು ನೀವು ಲೂಸ್ ಪೌಡರ್ನ ಸೆಟ್ ಮಾಡುವಾಗ ಫಸ್ಟ್ ನೀವು ಕಣ್ಣು ಕೆಳಗಡೆ ಎಲ್ಲ ನೀವು ನೀಟಾಗಿ ಎಲ್ಲೆಲ್ಲಿ ಲೈನ್ಸ್ ಫಾರ್ಮ್ ಆಗುತ್ತೋ ಅಲ್ಲೆಲ್ಲ ಲೂಸ್ ಪೌಡರ್ನ ನೀಟಾಗಿ ಸೆಟ್ ಬನ್ನಿ. ಆಮೇಲೆ ಬಂದು ನೀವು ಫುಲ್ಲು ಫೇಸ್ಗೂ ನೀವು ಅಪ್ಲೈ ಮಾಡ್ಕೋಬೋದು. ಸ್ವಲ್ಪ ಪೌಡರ್ನ ಜಾಸ್ತಿನೇ ಕ್ವಾಂಟಿಟಿನ ತಗೊಂಡು ನೀವು ಈ ಥರ ಫುಲ್ಲು ಫೇಸ್ಗೂ ನೀವು ಅಪ್ಲೈ ಮಾಡ್ಕೋಬೋದು. ಫಸ್ಟ್ ಟೈಮ್ ನೀವು ಆ ಥರ ಮಾಡಿದಾಗ ಒಂಥರ ಬೂದ್ ಕಾಣಿಸುತ್ತೆ. ಮೇಕಪ್ ಫುಲ್ಲು ಸೆಟ್ ಆಗುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪೌಡರ್ ನೀವು ಸ್ವಲ್ಪ ಜಾಸ್ತಿನೇ ತಗೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲೆಲ್ಲ ನೋಡಿ ಲೈನ್ಸ್ ಎಲ್ಲ ಫಾರ್ಮ್ ಆಗುತ್ತೆ, ಅವಾಗ ಅಲ್ಲೆಲ್ಲ ನೀವು ತುಂಬಾನೇ ಸ್ವಲ್ಪ ಪೌಡರ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದು ನಾನು ಸ್ವಿಕ್ಸ್ ಬ್ಯೂಟಿ ಅವ್ರದ್ದು ಐಬ್ರೋ ಪೆನ್ಸಿಲ್ನ ತಗೊಂಡು ಐಬ್ರೋನ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮ್ದು ಸೆಲ್ಫ್ ಲುಕ್ ಆದರೆ ಈ ಥರ ಐಬ್ರೋ ಪೆನ್ಸಿಲಲ್ಲಿ ನೀವು ಡ್ರಾ ಮಾಡ್ಕೋಬೋದು. ನೀವು ಪ್ರೊಫೆಷ್ನಲ್ ಆಗಿ ನೀವು ಮಾಡ್ತೀರಾ ಅಂದರೆ ಯಾವುದೇ ಕಾರಣಕ್ಕೂ ಈ ಥರ ಪೆನ್ಸಿಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕಂತಾನೆ ಒಂದು ಪ್ರೊ ಪೋಮೇಟ್ ಪ್ಯಾಲೆಟ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. PSC ಅಂತೂ ತುಂಬ ಚೆನ್ನಾಗಿರುತ್ತೆ, ಅದನ್ನು ಬೇಕಿದ್ರೆ ನೀವು ಒಂದ್ಸತಿ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೊಂದು ಬಂದು ಮಾರ್ಸಲ್ಲೂ ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫಸ್ಟ್ ಒಂದು ಲೈನ್ ಕೆಳಗಡೆಯಿಂದ ಡ್ರಾ ಮಾಡಿಕೊಂಡು ಆಮೇಲೆ ಬಂದು ನೀವು ಕಡೆನೂ ಒಂದು ಲೈನ್ನ ಡ್ರಾ ಮಾಡಿಕೊಂಡು ಆಮೇಲೆ ಸೆಂಟ್ರಲ್ ಇರೋ ಒಂದು ಏರ್ನೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು ಈ ಥರ ಹಿಂದೆ ಒಂದು ಸ್ಪೂಲಿ ಕೊಟ್ಟಿರ್ತಾರೆ, ಅದನ್ನ ಬಂದು ಈ ಥರ ರಬ್ ಮಾಡಿ ನೀವು ಮಾಡ್ಕೋಬೋದು. ಡ್ರಾ ಮಾಡೋದ್ರಿಂದ ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ ನಮ್ಮ ಐಬ್ರೋನ. ನೋಡ್ಬೋದು, ಯಾವತ್ತೇ ಆಗಲಿ ನೀವು ಐಬ್ರೋ ಪೆನ್ಸಿಲ್ ತಗೊಳ್ಳುವಾಗೂ ಅಷ್ಟೇ ಬ್ರೌನ್ ಕಲರ್ನ ನೋಡಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಕಡೆನೂ ಇವಾಗ ಐಬ್ರೋನ ಫಿಲ್ ಮಾಡಿ ಮುಗಿಸಿದೀನಿ. ನೆಕ್ಸ್ಟ್ ಒನ್ ಬಂದು ಐ ಮೇಕಪ್ ಬಂದು ನಾನು ಯಾವುದೇ ತರ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇಲ್ಲ. ನನ್ನ ಹತ್ರ ಇರುವ ಬ್ಲಷ್ ಪ್ಯಾಲೆಟ್ನೇ ತಗೊಂಡು ಅದರಲ್ಲಿ ಐ ಮೇಕಪ್ ಯಾವ ತರ ಮಾಡೋದಂತಾನೆ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಡಾರ್ಕ್ ಪಿಂಕ್ ಶೇಡ್ ಒಂದಿರುತ್ತೆ, ಅದನ್ನ ತಗೊಂಡು ಈ ತರ ಕೈಯಲ್ಲೇ ನಾನು ಅಪ್ಲಿಕೇಶನ್ ಮಾಡ್ಕೋತಾ ಇದ್ದೀನಿ. ಅಪ್ಲಿಕೇಶನ್ ಮಾಡ್ಕೊಂಡು ಅದನ್ನ ಕೈಯಿಂದಾನೇ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನೋಡ್ಬೋದು ಯಾವ ತರ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ಇದು ತುಂಬಾನೇ ಈಸಿ ಆಗಿರುತ್ತೆ, ಬೇಗ ಕ್ವಿಕ್ ಆಗಿ ರೆಡಿ ಆಗೋದಕ್ಕೆ ಇದೊಂದು ಹೊಸ ಮೆಥಡ್. ನಮ್ಮ ಹತ್ರ ಇರೋ ಒಂದು ಪ್ರಾಡಕ್ಟ್ ಅಲ್ಲೇ ನಾವು ಈ ತರ ಸಿಂಪಲ್ ಆಗಿ ನಾವು ಲುಕ್ನ ಕ್ರಿಯೇಟ್ ಮಾಡ್ಬೋದು, ಮೇಕಪ್ ಲುಕ್ನ. ಈ ಸೇಮ್ ಈ ಕಡೆನೂ ಅದೇ ತರನೇ ನಾನು ಐ ಮೇಕಪ್ನ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಎರಡು ಕಡೆನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಕೈಯಿಂದಾನೆ. ಬ್ರಷ್ ಇದೆ, ನೀವು ಬ್ರಷ್ ಯೂಸ್ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ನಾನು ಯೂರೋಪ್ ಕಲರ್ದೇ ಈ ಥರ ಹೈಲೈಟಿಂಗ್ ಪ್ಯಾಲೆಟ್ನ ತಗೊಂಡು ಅದರಲ್ಲಿ ಗೋಲ್ಡನ್ ಕಲರ್ ಶಿಮ್ಮರ್ ಶೇಡ್ ಇರುತ್ತಲ್ವಾ, ಅದನ್ನೇ ನಾನು ಕಣ್ಮೇಲೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಈ ಥರನೂ ಒಂದು ಟ್ರೈ ಮಾಡ್ಬೋದು. ನೀವು ಒಂದು ಪ್ಯಾಲೆಟ್ನ ತಗೊಂಡ್ರೆ ಹೈಲೈಟಿಂಗಾಗೂ ಯೂಸ್ ಮಾಡ್ಬೋದು ಮತ್ತು ಐ ಶ್ಯಾಡೋ ಆಗೂ ನೀವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದನ್ನು ಅಷ್ಟೇ ನೀಟಾಗಿ ಕೈಯಿಂದನೇ ನಿಮ್ಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ನೋಡಿಕೊಂಡು ನೀಟಾಗಿ ಕೈಯಿಂದಾನೇ ಬ್ಲೆಂಡ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಹಾಕಿದ್ರೇನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಅವಾಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಪ್ಯಾಚಿಯಾಗಿ ಒಂಥರ ಚೆನ್ನಾಗಿ ಕಾಣಲ್ಲ. ನೋಡ್ಬೋದು ನಾನು ಯಾವ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಅಂತ. ತಗೊಂಡಿರುವ ಹೈಲೈಟಿಂಗ್ ಪ್ಯಾಲೆಟಿಂದನೇ ನಾನು ಹೈಲೈಟರ್ಗೂ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಅದನ್ನು ನಾನು ಈ ಥರ ಬೆರಳಿಂದಾನೇ ನಾನು ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡ್ ಮಾಡಿಕೊಂಡು ನನಗೇನಾದರೂ ಆ ಥರ ಸ್ವಲ್ಪ ಕಂಫರ್ಟಬಲ್ ಅನಿಸಿಲ್ಲ ಅಂದರೆ ಆವಾಗ ಒಂದು ಪಫ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ತೀನಿ. ಐಬ್ರೋ ಹತ್ರ ಹೈಲೈಟಾಗಿ ಕಾಣಲಿ ಅಂತ ನಾನು ಐಬ್ರೋ ಹತ್ರನೂ ಹಾಕ್ಕೋತಾ ಇದ್ದೀನಿ. ಎರಡು ಕಡೆನೂ ಈ ಥರ ಹಾಕ್ಕೊಳ್ಳಿ. ಆ ಐಬ್ರೋ ಬಂದು ತುಂಬಾ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ನಾನು ಎರಡು ಕಡೆನೂ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನನ್ನ ಸ್ಕಿನ್ ಶೈನಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಒಂದು ಪಫಿಂದ ನಾನು ನೀಟಾಗಿ ಅದನ್ನೆಲ್ಲ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒನ್ ಬಂದು ಮಾರ್ಸ್ ಅವ್ರದ್ದು ನಾನು ಐಲೈನರ್ನ ಯಾವ ಥರ ಡ್ರಾ ಮಾಡ್ತೀನಿ ಅಂತ ನೋಡಿ. ಕಣ್ಣು ಸ್ವಲ್ಪ ಕೆಳಗಡೆ ಈ ಥರ ಡೌನ್ನ ಮಾಡ್ಕೊಳ್ಳಿ. ಈ ಥರ ಅಪ್ ಮಾಡಿ ಯಾವತ್ತೂ ಐಲೈನರ್ನ ಹಾಕ್ಕೋಬೇಡಿ. ಈ ಥರ ಡೌನ್ ಮಾಡಿಕೊಂಡು ಐಲೈನರ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಬರುತ್ತೆ ಅಂತ.
ನೋಡಿ ಆ ಥರ ಎತ್ತಿ ಹಾಕಿದ್ರೆ ಮೇಲೆಲ್ಲ ಅಂಟ್ಕೊಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಇದೇ ಥರ ಡ್ರಾ ಮಾಡ್ಕೊಳ್ಳಿ. ಈ ಮೆಥಡ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ. ಐಲೈನರ್ನ ನಮ್ಮ ಕಣ್ಣು ಹೆಂಡ್ ಬರುತ್ತಲ್ವಾ, ಹೆಂಡಲ್ಲಿ ಬಂದು ಸ್ವಲ್ಪ ಡ್ರಾ ಮಾಡ್ಕೊಂಡು ಆಮೇಲೆ ಬಂದು ಫ್ರಂಟ್ ಇಂದ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಬರುತ್ತೆ. ಸೇಮ್ ಈ ತರ ಈ ಕಡೆ ನೋಡಿ ತೋರಿಸ್ಕೊಡ್ತೀನಿ ಯಾವ ತರ ಅಂತ. ಈ ತರ ಡ್ರಾ ಮಾಡ್ಕೊಂಡು ಆಮೇಲೆ ಬಂದು ಐಲೈನರ್ನ ಫಿಲ್ ಮಾಡ್ಕೊಳ್ಳಿ. ಅವಾಗ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫಸ್ಟೇ ನೀವು ಬಂದು ಫ್ರಂಟ್ ಇಂದ ಹೋದ್ರೆ ಅವಾಗ ಫ್ರಂಟ್ ಇಂದಾನು ತುಂಬಾನೇ ದಪ್ಪ ಬಂದ್ಬಿಡುತ್ತೆ. ನಾವು ಅನ್ಕೊಂಡಿರೋ ಒಂದು ಐಲೈನರ್ ಬರಲ್ಲ. ಅದಕ್ಕೆ ನಾನು ಜಾಸ್ತಿ ಐಲೈನರ್ನ ನನಗೆ ಅಂತ ಯೂಸ್ ಮಾಡಕ್ ಹೋಗಲ್ಲ. ತುಂಬಾ ವಿಡಿಯೋಸ್ ಹಾಕಿದೀನಿ, ಅದ್ರಲ್ಲೆಲ್ಲ ನಾನು ಕಾಜಲ್ಲಿಂದಾನೇ ಐಲೈನರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೆ. ಬೇಕಿದ್ರೆ ಆ ವಿಡಿಯೋಸ್ ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ. ಇವಾಗ ಐಲೈನರ್ನ ನೋಡಿ ಈ ತರ ನೀಟಾಗಿ ಡ್ರಾ ಮಾಡ್ಕೊಂಡು ಅಲ್ಲೊಂದು ಡಾಟ್ ತರ ಇಟ್ಟು ನಿಧಾನಕ್ಕೆ ಎಳ್ಕೊಳ್ಳಿ. ಅವಾಗ ಕಣ್ ಶಾರ್ಪ್ ಆಗಿ ಕಾಣೋ ತರ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಇವಾಗ ಐಲೈನರ್ ಎಲ್ಲ ಹಾಕಿ ಮುಗಿಸ್ಕೊಂಡೆ ನಾನು. ನೆಕ್ಸ್ಟ್ ಒನ್ ಬಂದು ನಾನು ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಫಸ್ಟ್ ಕೆಳಗಡೆ ಎಲ್ಲ ನೀಟಾಗಿ ಈ ತರ ಒಂದ್ಸತಿ ಅಪ್ಲೈ ಮಾಡ್ಕೊಳ್ಳಿ. ಬೇಕಿದ್ರೆ ಮೇಲೇನು ಸ್ವಲ್ಪ ಅಪ್ಲೈ ಮಾಡ್ಕೋಬಹುದು. ನೋಡ್ಕೊಂಡು ನಿಧಾನಕ್ಕೇನೆ ಅಪ್ಲೈ ಮಾಡ್ಕೊಳ್ಳಿ. ನನಗೆ ಆಗ್ತಾನೆ ಸ್ವಲ್ಪ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಅದಕ್ಕೋಸ್ಕರ ನೋಡ್ಕೊಂಡು ನಿಧಾನಕ್ಕೆ ನೀವು ಕಾಜಲ್ನ ಹಾಕೊಳ್ಳಿ. ನಾನು ಇವಾಗ ಎರಡು ಕಣ್ಗೂ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಹಾಕೋಬೇಕು ಅಂತ. ತುಂಬಾನೇ ಈಸಿಯಾಗಿ ಹಾಕೋಬಹುದು. ಯಾಕೋ ಗೊತ್ತಿಲ್ಲ, ನನಗೆ ಕಣ್ಣಲ್ಲಿ ನೀರು ಬಂತು. ಸ್ವಲ್ಪ ಬೇಗ ಮಾಡೋಣ ಅಂತ ಹೋಗಿದ್ದಕ್ಕೆ ಈ ತರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಎರಡು ಕಡೆ ಕಾಜಲ್ನ ಅಪ್ಲೈ ಮಾಡಿ ನಂದು ಮುಗೀತು. ನೆಕ್ಸ್ಟ್ ಒನ್ ಬಂದು ಮೆಬಿಲಿನ್ ಅವ್ರದ್ದು ಮಸ್ಕಾರ ತಗೊಂಡು ನಾನು ಮಸ್ಕಾರನು ಅಷ್ಟೇ ನಿಧಾನಕ್ಕೆ ಹಾಕೊಳ್ಳಿ. ಜಾಸ್ತಿ ಸ್ಪೀಡಾಗಿ ಹಾಕೋಕ್ ಹೋಗ್ಬೇಡಿ, ಮೇಲೆ ಇಲ್ಲ ಅಂದ್ರೆ ಕೆಳಗಡೆ ಅಂಟ್ಕೊಬಿಡುತ್ತೆ. ಮಸ್ಕಾರ ಮತ್ತೆ ಕಾಜಲ್ ಅಂತೂ ತುಂಬಾ ನಿಧಾನಕ್ಕೆ ಹಾಕೊಳ್ಳಿ. ಹಾಕೋಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಇಷ್ಟೊತ್ತು ಮೇಕಪ್ ಲುಕ್ ನ ಮಾಡ್ಕೊ ಬಂದು ಇವಾಗ ಅಂಟ್ಕೊಂಡ್ರೆ ಅದನ್ನ ಮತ್ತೆ ರಿಮೂವ್ ಮಾಡೋ ಅಷ್ಟು ಟೈಮ್ ತುಂಬಾನೇ ತಗೋಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಮಸ್ಕರನ್ ಮಾತ್ರ ಹಾಕೊಳ್ಳಿ. ಮಸ್ಕರ ಎಲ್ಲ ಹಾಕಿ ಮುಗ್ದಿದೆ. ಇವಾಗ ಲಿಪ್ ಲೈನರ್ಗೋಸ್ಕರ ನನ್ನ ಹತ್ರ ಇರೋ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ನೇ ತಗೊಂಡು ಲಿಪ್ ಲೈನರ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ನೀವು ಇದೇ ತರನು ನೀವು ಟ್ರೈ ಮಾಡ್ಬೋದು. ಎಲ್ಲರೂ ಹೇಳ್ತಾರೆ ಅಲ್ವಾ, ಒಂದ್ ಕಲ್ಲಲ್ಲಿ ಎರಡು ಮಾವಿನಕಾಯಿ, ಅದೇ ತರ ಇದು ಅಂತ ಅನ್ಕೊಳ್ಳಿ. ಈ ತರ ಡ್ರಾ ಮಾಡ್ಕೊಂಡು ಈ ತರ ಡ್ರಾ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನಮ್ಮ ಲಿಪ್ಸ್ ಬಂದು ನೀಟಾಗಿ ದೊಡ್ಡದಾಗಿ ಕಾಣಿಸೋದಕ್ಕೂ ನಾವು ಲಿಪ್ ಲೈನರ್ನ ಯೂಸ್ ಮಾಡ್ಬೋದು. ಇಲ್ಲ ಲಿಪ್ಸ್ನ ಚಿಕ್ಕದಾಗಿ ಕಾಣಿಸೋಕ್ಕೂ ನಾವು ಲಿಪ್ ಲೈನರ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಎರಡು ಬೆನಿಫಿಟ್ ಇರುತ್ತೆ. ಅದಕ್ಕೆ ಈ ತರ ಲೈನರ್ನೊಂದು ಡ್ರಾ ಮಾಡ್ಕೊಂಡ್ರೆ ಲುಕ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಒನ್ ಬಂದು ನಾನು ನೈಕಾ ಅವ್ರದ್ದು ಲಿಪ್ಸ್ಟಿಕ್ನ ತಗೊಂಡು ಡಾರ್ಕ್ ಕಲರ್ ಹಾಕೊಳ್ಳೋಣ ಅಂತ ಹಾಕೊಂಡೆ. ಅದಕ್ಕೆ ಡಾರ್ಕ್ ಪಿಂಕ್ನ ತಗೊಂಡು ನೀಟಾಗಿ ಈ ತರ ಅಪ್ಲೈ ಮಾಡ್ಕೋತಾ ಇದ್ದೀನಿ ಲಿಪ್ಸ್ಟಿಕ್ನ. ನಿಮ್ಮ ಹತ್ರ ಯಾವ್ದಿದ್ರೆ ಬ್ರೌನ್ ಇದ್ರೆ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಮೇಕಪ್ ಲುಕ್ಕಿಗೆ. ಲಿಪ್ಸ್ಟಿಕ್ ಎಲ್ಲ ಹಾಕಿ ಮುಗಿದ್ಮೇಲೆ ಲಾಸ್ಟ್ ಒನ್ ಬಂದು ಮೇಕಪ್ ಫಿಕ್ಸರ್ಗೆ ನಾನು PAC ಅವ್ರದ್ದು ಮೇಕಪ್ ಫಿಕ್ಸರು ತಗೊಂಡಿದ್ದೀನಿ. ನೀವು ಇದು ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಇದನ್ನು ಅಷ್ಟೇ ನಾನು ಎಲ್ಲನೂ ಅಷ್ಟೇ ತುಂಬಾ ಕಮ್ಮಿ ಪ್ರೈಸಲ್ಲಿ ಇರೋ ಪ್ರಾಡಕ್ಟ್ನೇ ತಗೊಂಡು ನಾನು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ಕೊಡ್ತಾ ಇರೋದು. ಹೈ-ಎಂಡ್ ಬ್ರ್ಯಾಂಡ್ದು ತಗೋಬೋದು. ಫಸ್ಟ್ ತಗೊಳ್ಳೋದಿದ್ರೆ ನೀವು ಕಮ್ಮಿ ಪ್ರೈಸಿಂದಾನೇ ತಗೊಳ್ಳಿ. ಆಮೇಲೆ ಬತ್ತ ನೀವು ಬೇಕಿದ್ರೆ ನೀವು ಐ ಬ್ರ್ಯಾಂಡ್ಗೆ ಯೂಸ್ ಮಾಡ್ಬೋದು. ಇವಾಗ ಬಿಂದಿ ಮತ್ತೆ ಸ್ವಲ್ಪ ಗಂಧನ ಕುಂಕುಮನ ಇಟ್ಟು ನನ್ನ ಲುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ಒಂದು ಮೇಕಪ್ ಲುಕ್ ನಿಮ್ಗೆ ಯಾವ ತರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಈ ಒಂದು ಮೇಕಪ್ ಲುಕ್ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಂತೂ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇನ್ನು ಯಾವ ಥರ ಮೇಕಪ್ ಲುಕ್ ನಿಮ್ಗೆ ಬೇಕು ಅಂತ ಹೇಳಿ ಆ ಥರ ಮೇಕಪ್ ಲುಕ್ನ ಮಾಡಿ ವೀಡಿಯೋಸ್ ಆಗಿ ಹಾಕ್ತೀನಿ. ಇವತ್ತಿನ ಮೇಕಪ್ ಇದಾಗಿತ್ತು. ನೆಕ್ಸ್ಟ್ ಮೇಕಪ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.